ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಒಂದು ವಿಶೇಷ ಸಿನಿಮಾ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಮ್ಮ ಜೊತೆಗೆ ಇವತ್ತು ನಟಿ ನಿಶಾ ರವಿಕೃಷ್ಣನ್ ಅವರಿದ್ದಾರೆ. ಅವರ ಒಂದು ಹೊಸ ಸಿನಿಮಾದ ಮುಹೂರ್ತ ಇವತ್ತು ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ನೆರವೇರಿತು. ಸಿನಿಮಾದ ಹೆಸರು ದರ್ಶನ ಅಂತ. ಪೃಥ್ವಿ ಅಂಬರ್ ಅವರಿಗೆ ನಾಯಕಿಯಾಗಿ ಅವರು ನಟಿಸ್ತಾ ಇದ್ದಾರೆ. ಮಾತಾಡಿಸ್ತಾ ಹೋಗೋಣ ಬನ್ನಿ. ನಿಶಾ ಅವರೇ, ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಮೂರನೇ ಸಿನಿಮಾದ ಮುಹೂರ್ತ ಇವತ್ತು ನೆರವೇರಿತು. ಸೊ ದರ್ಶನ ಅಂತ ಸಿನಿಮಾದ ಹೆಸರು. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ನನಗೆ ಅಂದರೆ ಒಂದು ಹೊಸ ಜಾನ್ ಸಿನಿಮಾ, ಸೊ ತುಂಬ ಖುಷಿ ಆಗ್ತದೆ ನನಗೆ. ನಮ್ಮ ಚಿತ್ರತಂಡ ಹೊಸದೇನಲ್ಲ, ನಾನು ಹನ್ನೊಂದಿತ್ತು ಕಾಲ ಮಾಡಿದ ತಂಡ ಜೊತೆಗೆ ಮತ್ತೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತದೆ. ಆ್ಯಂಡ್ ಎಲ್ಲ ವಂಡರ್ಫುಲ್ ಆರ್ಟಿಸ್ಟ್ ಇದ್ದಾರೆ, ತುಂಬ ಜನ ಒಳ್ಳೊಳ್ಳೆ ಕಲಾವಿದರಿರ್ತಾರೆ. ಅವ್ರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡ್ತಿರೋದು ತುಂಬ ಖುಷಿ ಇದೆ. ಸೊ ಈಗ ಆ್ಯಕ್ಚುಲಿ ಮೂರನೇ ಸಿನಿಮಾ ಆಗಿರೋವಂಥದ್ದು, ಪ್ಲಸ್ ಸೀರಿಯಲ್ ಒಂದು ಆಗ್ತಾ ಇದೆ ಆ ಕಡೆ ಒಂದು. ಸೊ ವಾಟ್ ಈಸ್ ಯುವರ್ ಟಾರ್ಗೆಟ್ ಎಕ್ಸಾಕ್ಟ್ಲಿ? ಅಂದರೆ ಒಂದು 5 years ಡೌನ್ ದ ಲೈನ್ ನಿಶಾ ಅವರು ಏನಾಗಿರಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ ಆ್ಯಕ್ಚುಲಿ ಅಂತ? ಎಲ್ರಿಗೂ ಏನು ಆಸೆ ಇರುತ್ತೆ ಈ ಏನೋ ಫೀಲ್ಡಿಗೆ ಬಂದಾಗ, ನನಗೂ ಅದೇ ಥರನೇ ಆಸೆ. ಸಿನಿಮಾಗಳು ಮಾಡಬೇಕು, ಬೆಳ್ಳಿತೆರೆಯಲ್ಲಿ ಕಾಣಿಸ್ಕೊಳ್ತಾನೆ ಇರಬೇಕು ಅನ್ನೋದೊಂದು ಆಸೆ. ಎಲ್ಲರಿಗೂ ಒಂದು ಒಳ್ಳೊಳ್ಳೆ ಸಬ್ಜೆಕ್ಟ್ಸ್ನ ಎಲ್ಲರ ಮುಂದೆ ತರಬೇಕು ಅನ್ನೋದೊಂದು ಆಸೆ. ಸೊ ನೋಡೋಣ, ದೇವಸ್ಥಾನದಲ್ಲೇ ಮಾತಾಡ್ತಿದ್ದೀನಿ. ನೋಡೋಣ, ಎಲ್ಲ ಒಳ್ಳೆಯದಾಗುತ್ತೆ. ಈಗ ಅಂದೊಂದಿತ್ತು ಕಾಲ ಸಿನಿಮಾದಲ್ಲಿ ಒಂದು ಸ್ಕೂಲ್ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ವಿ, ಕ್ಯೂಟ್ ಆಗಿ. ಆ್ಯಕ್ಚುಲಿ ಒಂದು ಎಕ್ಸ್ಟೆಂಡೆಡ್ ಕ್ಯಾಮಿಯೋ ಥರ ಇತ್ತು ಆ್ಯಕ್ಚುಲಿ. ಮತ್ತು ಶಾಕ್ ಎಲ್ಲ ಕೊಡ್ತೀರಾ ಹೀರೋ ಸಾಹೇಬ್ರಿಗೆ ಆ್ಯಕ್ಚುಲಿ. ಸೊ ಒಂದು ರೀತಿ ತುಂಬ ರಿಜಿಸ್ಟರ್ಡ್ ಕ್ಯಾರೆಕ್ಟರ್ ಆಗಿತ್ತು ಅದು, ಮತ್ತು ಒಂದು ಹಾಡು ಕೂಡ ತುಂಬ ಹಿಟ್ ಆಗಿತ್ತು. ಸೊ ಈ ಸಿನಿಮಾದಲ್ಲಿ ಯಾವ ರೀತಿ ಇರುತ್ತೆ ಕ್ಯಾರೆಕ್ಟರು, ಪ್ಲಸ್ ಪೃಥ್ವಿ ಅಂಬರ್ ಅವ್ರ ಜೊತೆಗೆ ಆ್ಯಕ್ಟ್ ಮಾಡ್ತಿರೋದು, ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ? ಸ್ಕೂಲ್ ಹುಡುಗಿ ಪಾತ್ರ ಆಯಿತು. ಸೊ ಈಗ ಪೃಥ್ವಿ ಸರ್ಗೆ ನಾಯಕಿ ನಟಿಯಾಗಿ ನಾನು ಅವ್ರ ಜೊತೆ ಪ್ಲೇ ಮಾಡ್ತಿರೋದು ತುಂಬ ಖುಷಿ ಇದೆ. ಬಿಕಾಸ್ ಅವ್ರು ತುಂಬ ಒಳ್ಳೆ ಪರ್ಫಾರ್ಮರ್. ಸಿನಿಮಾಗಳು ನೋಡ್ಕೊಂಬಂದಿದ್ದೀನಿ. ಆ್ಯಂಡ್ ನಾನು ಒಟ್ಟಿಗೆ ವರ್ಕ್ ಮಾಡಿದವರು, ನಾವು ಒಂದೇ ವಾಹಿನಿಯಲ್ಲಿ. ಆ್ಯಂಡ್ ಹೌದು, ಒಂದೇ ವಾಹಿನಿಯಲ್ಲಿ ವರ್ಕ್ ಮಾಡಿದವರು. ಆ್ಯಂಡ್ ನಾವು ಸುಮಾರು ನಮಗೆ ತುಂಬ ಮ್ಯೂಚುವಲ್ ಫ್ರೆಂಡ್ಸ್ ಇದ್ದಾರೆ. ಸೊ ಹಾಗಾಗಿ ಪೃಥ್ವಿ ಅವ್ರು ನನಗೆ ಗೊತ್ತಿರೋರು, ಪರಿಚಯ ಇರೋರು. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ಖುಷಿ ಇದೆ. ಆ್ಯಂಡ್ ಈ ಸಿನಿಮಾನಲ್ಲಿ ನನ್ನ ಪಾತ್ರ ನಾರ್ಮಲ್ ಹುಡುಗಿ. ಈಗ ನಾರ್ಮಲ್ ನೀವು ಹೇಗೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಹೆಂಗಿರ್ತಾರೆ, ನಂದು ಅದೇ ಥರ ಪಾತ್ರನೇ. ತುಂಬ ಸಿಂಪಲ್ ಬಬ್ಲಿ, ಒಂಥರ ವೆರಿ ಕ್ಯೂಟ್ ಕ್ಯಾರೆಕ್ಟರ್ ಅಂತ. ವಾವ್ ಅಂತ ಎಲಿಮೆಂಟ್ಸ್ ಎಲ್ಲ ವೆರಿ ನ್ಯಾಚುರಲ್. ಮನೆಯಲ್ಲೆಲ್ಲ ಹೆಂಗಿರ್ತೀವಿ, ನಾವು ಏನು ಮಾಡ್ತಿರ್ತೀವಿ, ದಿನನಿತ್ಯ ಏನು ಮಾಡ್ತಿರ್ತೀವಿ, ಅದೇ ಇರೋದು ಇಡೀ ಸಿನಿಮಾನಲ್ಲಿ ನನ್ನ ಪಾತ್ರ. ಸೊ ನನ್ನ ಪಾತ್ರದ ಇಷ್ಟೇ ಪರಿಚಯ ಮಾಡೋಕ್ಕಾಗೋದು ಇವಾಗ ಸದ್ಯಕ್ಕೆ. ಇನ್ನು ರಿವೀಲ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ನನ್ನ ಪಾತ್ರದ ಹೆಸರು ಪ್ರೀತಿ. ಇನ್ನೊಂದು ನಿಶಾ ಅವರೇ, ಆ್ಯಕ್ಚುಲಿ ಇವಾಗ ಅಂದರೆ ಸೀರಿಯಲ್ಸಲ್ಲಿ ಮಾಡ್ತಾ ಇರುವಂತಹ ಕಿರುತೆರೆ ನಟರುಗಳಿಗೆ ಆ್ಯಕ್ಚುಲಿ ಒಂದು ಒಳ್ಳೆ ರೀಚ್ ಸಿಗುತ್ತೆ, ಮತ್ತು ಅವರಿಗೆ ಎಕ್ಸ್ಪೋಜರ್ ಕೂಡ ಅಷ್ಟೇ ಚೆನ್ನಾಗಿ ಸಿಗುತ್ತೆ. ಪ್ಲಸ್ ಡೈಲಿ ನೋಡ್ತಾ ಇರ್ತಾರೆ, ಜನಗಳಿಗೆ ತುಂಬ ಹತ್ತಿರ ಆಗಿಬಿಟ್ಟಿರ್ತಾರೆ. ಬಟ್ ಸಿನಿಮಾ ಅಂತ ಬಂದಾಗ ಆ್ಯಕ್ಚುಲಿ ತುಂಬ ದೊಡ್ಡ ಚಾಲೆಂಜ್ ಇದೆ ಅದು, ಅಂದರೆ ಥಿಯೇಟರ್ಸಿಗೆ ಜನರನ್ನ ಕರೆಸೋದು. ಆ್ಯಕ್ಚುಲಿ ಇದನ್ನು ಹೆಂಗೆ ನೋಡ್ತೀರಾ? ಎಸ್ಪೆಷಲಿ ಹೊಸಬ್ರು ಅಂತ ಹೇಳುವಾಗ ಜನ ಅಂದರೆ ತುಂಬ ವರ್ಡ್ ಆಫ್ ಮೌತ್ ಅವರಿಗೆ, ಅಂದರೆ ಮೇಲಿಂದ ಮೇಲೆ ಕೇಳಿಸ್ತಾ ಇದ್ರೆ ಮಾತ್ರ ಅವರು ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಯೋಚನೆ ಮಾಡ್ತಾರೆ. ಸೊ ಒಳ್ಳೆ ಚಾಲೆಂಜಿಂಗ್ ಸಿಚುವೇಶನ್ ಮಾತ್ರ ಇವಾಗ ಕೆಲವೊಂದಷ್ಟು ವರ್ಷಗಳಿಂದ. ಇದನ್ನು ಹೆಂಗೆ ನೋಡ್ತೀರಾ ಆ್ಯಕ್ಚುಲಿ? ಅಂದರೆ ದೊಡ್ಡ ಸ್ಕ್ರೀನಲ್ಲಿ ದೊಡ್ಡದಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ತಾ ಇರುವಂತಹ ನಟರುಗಳಿಗೆ ತುಂಬ ದೊಡ್ಡ ಚಾಲೆಂಜ್ ಇದೆ ಇವಾಗ. ಇದನ್ನು ಹೆಂಗೆ ಟ್ಯಾಕಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನೀವು? ಇಷ್ಟು ದೊಡ್ಡ ಕ್ವೆಶನ್ಗೆ ಒಂದೇ ಒಂದು ಸಿಂಪಲ್ ಆನ್ಸರ್ ಏನಂದರೆ, ಜನಕ್ಕೆ ಒಳ್ಳೆ ಕಂಟೆಂಟ್ನ ಸಪೋರ್ಟ್ ಮಾಡೋದು ಗೊತ್ತಿದೆ. ಆ್ಯಂಡ್ ಒಳ್ಳೆ ಕಂಟೆಂಟ್ಗೆ, ಒಳ್ಳೆ ಪರ್ಫಾರ್ಮರ್ಸ್ಗೆ ಅವರು ಯಾವಾಗಲೂ ಅವ್ರು ಬೆಳೆಸ್ತಾನೆ ಇರ್ತಾರೆ. ಸೊ ಹಾಗಾಗಿ ತುಂಬ ಕ್ವೆಶನ್ಸ್ ಅಂತ ತಲೆಯಲ್ಲಿಲ್ಲ, ತುಂಬ ಆನ್ಸರ್ಸ್ ಅಂತ ಏನೂ ಇಲ್ಲ. ಸಿಂಪಲ್, ಅವರು ಒಳ್ಳೆ ಕತೆಗೆ, ಒಳ್ಳೆ ಕಲಾವಿದರಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಟೆನ್ಷನ್ ಆಗುವಂಥ ಅಗತ್ಯ ಇಲ್ಲ. ಕರೆಕ್ಟ್. ಅಂದರೆ ಅಫ್ಕೋರ್ಸ್ ನೀವು ಹೇಳಿದ ನಿಜಾನೇ, ಬಟ್ ವೀಕ್ಲಿ ಬೇಸಿಸಲ್ಲಿ ನಾವೀಗ ಸಿನಿಮಾಗಳನ್ನು ನೋಡ್ತಾ ಇರ್ತೀವಿ. ಒಂದು 7-8 ಸಿನಿಮಾ ರಿಲೀಸ್ ಆಗ್ತಿರೋದು, ಅದು ಹೊಸಬ್ರದ್ದು ಆ್ಯಕ್ಚುಲಿ ಒಳ್ಳೆ ಪ್ರಯತ್ನನೇ ಆಗಿರುತ್ತೆ ಕೆಲವೊಂದಷ್ಟು. ಬಟ್ ಜನ ಅದನ್ನು ಬಂದು ನೋಡಿರಲ್ಲ. ಅಂದರೆ ಅದಕ್ಕೆ ಕೆಲವೊಂದ್ಸಲ ರಿಲೀಸ್ ಡೇ ಮ್ಯಾಟ್ರ್ ಆಗಿರುತ್ತೆ, ಅಥವಾ ಪ್ರೊಡಕ್ಷನ್ ಅವ್ರದ್ದು ಮ್ಯಾಟ್ರ್ ಆಗಿರುತ್ತೆ, ಮಾರ್ಕೆಟಿಂಗ್ ಎಲ್ಲ. ಸೊ ಅದೇ ಹೆಂಗೆ ಎಕ್ಸಾಕ್ಟ್ಲಿ ಅಂದರೆ, ನಾವೀಗ ಲಾಸ್ಟ್ ಸೂಪರ್ ಸ್ಟಾರ್ ಫಾರ್ ಇನ್ಸ್ಟೆನ್ಸ್ ನಾವು ಹೇಳೋದಾದರೆ ಧನಂಜಯ್ ಅವರೇ ಲಾಸ್ಟ್ ಅನ್ಸುತ್ತೆ. ಅದಾದಮೇಲೆ ಯಾರೋ ಸ್ಟಾರ್ಸ್ ಅಂತ, ಅಂದರೆ ಆ ಸ್ಟಾರ್ ವ್ಯಾಲ್ಯೂ ಇರುವಂತಹ ನಟ ಅಥವಾ ನಟಿ ಬರೋದಕ್ಕೆ ಇನ್ನೂ ಅವಕಾಶನೇ ಆಗ್ತಾ ಇಲ್ಲ. ಅಂದರೆ ಜನ ಅದನ್ನು ಅಂದರೆ ತುಂಬ ಬೇರೆ ಕಡೆ ಅವ್ರ ಮೈಂಡ್ ಸೆಟ್ ಇವಾಗ ಪ್ರಿಪೇರ್ ಆಗಿಬಿಟ್ಟಿದೆ. ಅವ್ರು ಇನ್ಸ್ಟಾಗ್ರಾಮಲ್ಲಿ ಇರ್ತಾರೆ, ಬೇರೆ ಕಡೆ ವೆಬ್ ಸೀರೀಸ್ ನೋಡ್ತಾ ಇರ್ತಾರೆ.
ಅಂದರೆ ಹಿಂಗೆ ಚಾಲೆಂಜಿಂಗ್ ಅಂತ ಅನ್ಸುತ್ತಾ ಈ ಒಂದು ಕರಿಯರ್ನ ಪರ್ಸ್ಯೂ ಮಾಡೋದು ಹೇಗೆ ಅಂತ? ಡೆಫಿನೆಟ್ಲಿ ಈ ಫೀಲ್ಡ್ ಅಂತಲ್ಲ, ಈ ಪ್ರತಿಯೊಂದು ಫೀಲ್ಡು ತುಂಬಾ ಚಾಲೆಂಜಿಂಗ್ ಆಗಿ ಇರುತ್ತೆ. ನಾ ಅದೇ ಹೇಳ್ದಂಗೆ ಒಳ್ಳೆ ಕತೆ, ಒಳ್ಳೆ ಪರ್ಫಾರ್ಮರ್ಸ್ಗೆ ಅವಕಾಶಗಳು ಇದೆ ಆ್ಯಂಡ್ ಬರ್ತಾ ಇದ್ದಾರೆ. ಆ್ಯಂಡ್ ಈಗ ಸುಮಾರಷ್ಟು ಸಿನಿಮಾಗಳು ನೋಡ್ಬೋದು, ಎಲ್ಲ ಹೊಸ ಹೊಸ ಕಲಾವಿದರು ಬರ್ತಾ ಇದ್ದಾರೆ, ಹೊಸ ಹೊಸ ಪ್ರತಿಭೆಗಳು ಕಾಣಿಸ್ಕೊಳ್ತಾ ಇದ್ದಾರೆ. ಖುಷಿಯಾಗಿರುವಂಥ ವಿಚಾರ. ಆ್ಯಂಡ್ ಕನ್ನಡಕ್ಕೆ ಇನ್ನೂ ಒಳ್ಳೊಳ್ಳೆ ಪ್ರತಿಭೆಗಳು ಬರಬೇಕು, ಇನ್ನೂ ಹೆಚ್ಚಿಗೆ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋದು ಒಂದು ಆಸೆ. ಆ್ಯಂಡ್ ಡೆಫಿನೆಟ್ಲಿ ಜನ ಅದನ್ನು ಮಾಡ್ತಾರೆ. ಅಣ್ಣಯ್ಯ ಧಾರಾವಾಹಿ ಆಲ್ಮೋಸ್ಟ್ 400+ ಎಪಿಸೋಡ್ಸ್ ಎಲ್ಲ ಈಗ ಕಂಪ್ಲೀಟ್ ಮಾಡಿ 450 ಹತ್ತತ್ರ ಏನೋ ಆಗಿದೆ ಇವಾಗ. ಸೊ ಅಷ್ಟು ವರ್ಷಗಳಿಂದ ಜನ ಪ್ರೀತಿ ಕೊಡ್ತಾ ಇದ್ದಾರೆ ಪಾರು ಪಾತ್ರಕ್ಕೆ. ಅಣ್ಣಯ್ಯ ಪಾರು ಜೋಡಿನ ಇಷ್ಟಪಟ್ಟಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವರ ಪ್ರೀತಿಗೆ? ತುಂಬ ತುಂಬ ಖುಷಿ ಆಗುತ್ತೆ. ನಮ್ಮಿಬ್ಬರಿಗೆ ಒಳ್ಳೆ ಸಪೋರ್ಟು ಫಸ್ಟಿಂದನೂ, ನಾವು ಶುರು ಮಾಡಿದ ಪ್ರಾಜೆಕ್ಟ್ ಶುರುವಿಂದನೂ ಇವತ್ತಿನವರೆಗೂ ಅಷ್ಟೇ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿಯೊಬ್ಬರು. ತುಂಬ 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 ಖುಷಿ ಆಗುತ್ತೆ. ಆ್ಯಂಡ್ ಅವ್ರುಗಳಿಷ್ಟು ಸಪೋರ್ಟ್ ಮಾಡೋದಕ್ಕೆ ನಾವು ಏನೇನೋ ನಮ್ಮ ಲೈಫಲ್ಲಿ, ನಮ್ಮ ಕರಿಯರಲ್ಲಿ ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗ್ತಿರೋದು. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಇದು ಈ ಪ್ರೀತಿ ಮುಂದೆ ಇನ್ನೇನು ಕೇಳೋಕ್ಕಿಲ್ಲ. ನಾವು ಇದಕ್ಕೋಸ್ಕರ ಅಂತಲೇ ಬಂದಿರೋದು, ಇದಕ್ಕೋಸ್ಕರ ಅಂತಲೇ ಜನರಿಗೆ ಎಂಟರ್ಟೈನ್ ಮಾಡ್ತಿರೋದು. ತುಂಬ ಖುಷಿ ಆಗುತ್ತೆ. ಅವರೆಲ್ಲರೂ ಪ್ರೀತಿ ಯಾವಾಗಲೂ ಹೀಗೆ ಇರಲಿ, ನನ್ನ ಮೇಲೆ, ನಮ್ಮ ಮೇಲೆ, ನಮ್ಮ ತಂಡದ ಮೇಲೆ, ಹಾಗೆ ಸಿನಿಮಾ ತಂಡದ ಮೇಲೆ. ಅದೇ ಅಚೀವ್ಮೆಂಟ್ ಅಂತ ಬಂದಾಗ ನೀವು ಕಾರೆಲ್ಲ ಸಂಪಾದನೆ ಮಾಡಿದ್ರಿ, ಅಂದರೆ ಮನೆ ಎಲ್ಲ ತಗೊಂಡ್ರಿ ಆ್ಯಕ್ಚುಲಿ ಲಾಸ್ಟ್ ಇಯರ್. ಸೊ ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಲೈಕ್ ಅಪಾರ್ಟ್ ಫ್ರಮ್ ದಟ್, ಹೌ ಈಸ್ ಲೈಫ್? ಅಂದರೆ ತುಂಬ ಬ್ಯುಸಿ ಇದೆಯಾ ಶೂಟಿಂಗ್ ಶೆಡ್ಯೂಲ್ಸ್ ಎಲ್ಲ? ಹೆಂಗೆ ನಿಮಗೆ ನೀವು ಟೈಮ್ ಮಾಡ್ಕೊಳ್ತಾ ಇದ್ದೀರಾ? ಮೀ ಟೈಮ್ ಎಲ್ಲ ಸಿಗ್ತಾ ಇದೆ ನಿಮಗೆ? ಹೆಂಗೆ ನಡೀತಿದೆ ಲೈಫೆಲ್ಲ? ಇಲ್ಲ, ಮೀ ಟೈಮ್ ಸಿಗಲಿಲ್ಲ ಅಂದ್ರೂ ಸಿಗೋ ಥರ ಮಾಡ್ಕೋತೀನಿ ನಾನು. ಐ ಮೀನ್ ಡೆಫಿನೆಟ್ಲಿ ಬೇಕು. ಬಟ್ ಇವಾಗ ಚೂರು ಬ್ರೀತಿಂಗ್ ಸ್ಪೇಸ್ ಅಂತ ಇದೆ. ನಾನು ತೆಲುಗು ಮುಗ್ದಿರೋದ್ರಿಂದ, ಕನ್ನಡ ಒಂದೇ ಮಾಡ್ತಿರೋದ್ರಿಂದ, ಸೊ ಈ ಸಿನಿಮಾ ಸೀರಿಯಲ್ಲು ಬ್ರೀತಿಂಗ್ ಸ್ಪೇಸ್ ಇದೆ. ಸೊ ಆರಾಮಾಗಿ ಇದ್ದೀನಿ ಸದ್ಯಕ್ಕೆ. ರೆಸ್ಟ್ ಎಲ್ಲ ಪ್ರಾಪರಾಗಿ ಆಗ್ತಾಯಿದೆ. ಚೆನ್ನಾಗಾಗ್ತಾಯಿದೆ. ಲೈಫ್ ಇಸ್ ಸೂಪರ್ ಕೂಲ್. ಸೊ ಕೊನೆಯದಾಗಿ ನಿಮ್ಮನ್ನು ಫಾಲೋ ಮಾಡ್ತಾ ಇರುವಂತಹ ಪ್ರೇಕ್ಷಕರಿಗೆ ಪ್ಲಸ್ ಪಾರುನ ಇಷ್ಟಪಡ್ತಾ ಇರುವಂತಹ ವೀಕ್ಷಕರಿಗೆ ಈ ಸಿನಿಮಾ ಮೂಲಕ ನೀವು ಯಾವ ರೀತಿ ರಂಜಿಸ್ತೀರಾ ಅದನ್ನು ಹೇಳಿ. ಪ್ಲಸ್ ಹೇಗೆ ನಿಮಗೆ ಸಪೋರ್ಟ್ ಮಾಡ್ತಾ ಇರಬೇಕು ಜನಗಳು, ಅದ್ರ ಬಗ್ಗೆ ಹೇಳಿ. ಡೆಫಿನೆಟ್ಲಿ ಸಿನಿಮಾ ಅಂತೂ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ಒಂದು ಕಂಟೆಂಟ್. ಎಲ್ಲರನ್ನೂ ಸಿನಿಮಾ ಶುರುವಿಂದ ಎಂಡ್ವರೆಗೂ ಗ್ರಿಪ್ಪಿಂಗ್ ಆಗಿ ಇಟ್ಕೊಳ್ಳೋ ಅಂಥ ಒಂದು ಕಂಟೆಂಟ್ ಖಂಡಿತವಾಗ್ಲೂ ಅವ್ರಿಗೆಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ನನ್ನ ಪಾತ್ರ ಕೂಡ ತುಂಬ ಇಷ್ಟ ಆಗುತ್ತೆ. ಇದುವರೆಗೂ ನೋಡ್ಕೊಂಡು ಬಂದಿರೋ ಪಾತ್ರನೇ ಒಂಥರ ಆಯಿತು, ಆ್ಯಂಡ್ ಇವಾಗ ನೋಡೋ ಪಾತ್ರನೇ ಒಂಥರ ಡಿಫ್ರೆಂಟ್ ಆಗಿದೆ. ಖಂಡಿತವಾಗ್ಲೂ ಈ ಪಾತ್ರನೂ ಅವ್ರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಪ್ಲೀಸ್ ಈ ಸಿನಿಮಾನು ಆದಷ್ಟು ಬೇಗ ನಿಮ್ಮೆಲ್ಲರ ಮುಂದೆ ಬರುತ್ತೆ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮ್ಮ ಮೇಲೆ. ಥ್ಯಾಂಕ್ ಯು ಸೊ ಮಚ್ ನಿಶಾ ಅವರೇ. ಒಳ್ಳೆಯದಾಗಲಿ ನಿಮ್ಮ ಎಲ್ಲ ಮುಂದಿನ ಪ್ರಾಜೆಕ್ಟ್ಸಿಗೆ. ಎಸ್. ಸೊ ಸ್ನೇಹಿತರೆ, ಇದಾಗಿತ್ತು ನಟಿ ನಿಶಾ ರವಿಕೃಷ್ಣನ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.